ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದ ವಿಷಯ ಏನಪ್ಪ ಅಂತಂದರೆ, ಕಳೆದ ವ್ಲಾಗಲ್ಲಿ ನೋಡಿದ್ರಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕೆಲಸ ಕೂಡ ಮುಗಿಸಿ ನಾವೇನು ಮಾಡಿದ್ವಿ ಅಂತಂದರೆ, ಇವತ್ತು ಬುಧವಾರ ಆಗಿರೋದ್ರಿಂದ ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಶಾಪಿಂಗು ಮತ್ತು ಹೂವು ಹಣ್ಣು ಎಲ್ಲ ತಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ದಿನ ಹೋಗೋದ ಅಂತ ಅಂದ್ಬಿಟ್ಟು ನಾವು ಮಾತಾಡ್ಕೊಂಡಿದ್ವಿ. ಸೊ ಹಾಗಾಗಿ ಇವತ್ತು ಹೊರಟಿದ್ದೀವಿ. ಅಂದರೆ ಬಸ್ಸಲ್ಲಿ ತುಂಬ ಜನ ರಶ್ ಇದ್ದರು. ರಾಧನ್ಗೆ ಮತ್ತು ಸೌಮ್ಯನಿಗೆ ಸೀಟೇ ಸಿಗಲಿಲ್ಲ. ನನಗೆ ಒಂದೇ ಒಂದು ಸೀಟ್ ಇತ್ತು, ಅಲ್ಲೋಗಿ ಕೂತಿದ್ದೆ. ಸರಿ ಬಸ್ಸಲ್ಲೇ ಇಷ್ಟು ರಶ್ ಅಲ್ಲಪ್ಪ ಅಂತ ಅಂದ್ಬಿಟ್ಟು ಬಂದು ನೋಡಿದ್ರೆ ಫುಲ್ ಸುಮಂಗಲಿ ತುಂಬ ರಶ್ಶು. ಅಲ್ಲೂ ಕೂಡ ಸುಮಂಗಲಿ ಹೋಗಿದ್ದು ನೋಡ್ಕೊಂಡು ಬಂದುಬಿಡೋಣ. ಆಮೇಲೆ ಇಲ್ಲಿ ಚೆನ್ನಾಗಿಲ್ಲ ಅಂತಂದರೆ ಮನ್ನಾರ್ಸ್ಗೆ ಹೋದರೆ ಆಯಿತು ಅಂತಂದ್ಬಿಟ್ಟು ಸುಮಂಗಲಿಗೂ ಕೂಡ ಬಂದಿದ್ವಿ. ಸುಮಂಗಲಿಲಿ ನೋಡಿದ್ವಿ ತುಂಬಾ ಜನ ಅಂದರೆ ಜನ. ಅಂದರೆ ನಮಗೆ ಇಷ್ಟವಾದ ಸೀರೆ ಸಿಗಲಿಲ್ಲ. ಅಂದರೆ ನಾವು ಜಾಸ್ತಿ ಡೀಪಾಗಿ ಹುಡುಕ್ಲಿಲ್ಲ. ಯಾಕಂದರೆ ನಮಗೆ ಮೈಂಡಲ್ಲಿ ಮೊದಲೇ ಫಿಕ್ಸ್ ಆಗಿತ್ತು ಮನ್ನಾರ್ಸಲ್ಲೇ ತೊಗೋಬೇಕು ಅಂತ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂತಂದರೆ ಸುಮಂಗಲಿಲಿ ಜಾಸ್ತಿ ಹುಡುಕ್ಲಿಲ್ಲ. ಜನ ನೋಡೇ ಭಯ ಆಗೋಯ್ತು. ಸರಿ ಇವಾಗ ಹೊರಡೋದ ಮನ್ನಾರ್ಸ್ಗೆ ಅಂತಂದ್ಬಿಟ್ಟು ಮನ್ನಾರ್ಸ್ ಕಡೆಗೆ ಬಂದ್ವಿ. ಹಾಗೆಯೇ ಈ ಬಸ್ಸಲ್ಲಿ ಒಂಥರ ವಾಮಿಂಟ್ ಮಾಡೋಂಗೆ ಆಗ್ತಾಯಿತ್ತು. ಯಾಕಂದರೆ ಅಷ್ಟು ರಶ್ ಇರೋದಕ್ಕೂ ಅದಕ್ಕೂ ಆಗ್ತಿರ್ಲಿಲ್ಲ. ಇಲ್ಲಿ ಸೀರೆ ನೋಡೋದಕ್ಕೆ ಎನರ್ಜಿನೇ ಇರ್ತಿರ್ಲಿಲ್ಲ. ನೋಡಿ ನಮಗಂತೂ ಒಂಥರ ಹೆಂಗೆ ಆಗೋಯ್ತು ಸುಮಂಗಲಿಗೆ ಬಂದಮೇಲೆ. ಸರಿ ಅಂತಂದ್ಬಿಟ್ಟು ಒಂಥರ ಸ್ವಲ್ಪ ಹೊತ್ತಿಗೆ ಸುಸ್ತಾಗಿತ್ತಲ್ಲ, ಅದಕ್ಕೋಸ್ಕರ ಕಬ್ಬಿನ ಜ್ಯೂಸ ಫಸ್ಟು ತಣ್ಣಗೆ ಕುಡಿದ್ಬಿಡೋಣ, ಆಮೇಲೆ ಸೀರೆ ಉಡ್ಕೋದಕ್ಕೆ ಎನರ್ಜಿ ಇರುತ್ತೆ ಅಂತಂದ್ಬಿಟ್ಟು ನಾವೇನು ಮಾಡಿದ್ವಿ, ಫಸ್ಟು ಕಬ್ಬಿನ ಜ್ಯೂಸನ್ನು ಕೂಡ ಕುಡ್ಕೊಂಡ್ವಿ. ಏನೋ ಒಂಥರ ಸ್ವಲ್ಪ ಸಮಾಧಾನ ಅನ್ನಿಸ್ತು. ಹೆಂಗೆಂಗೇನೋ ಆಗ್ತಾಯಿತ್ತು, ತಲೆ ಸುತ್ತು ಹೆಂಗೆ ಆಗ್ತಾಯಿತ್ತು ನಮಗೆ ರಶ್ ಇರೋದಕ್ಕೂ ಅದಕ್ಕೂ. ಇಲ್ಲಿ ಮನ್ನಾರ್ಸ್ಗೂ ಕೂಡ ಬಂದ್ವಿ. ನೋಡಿ ಎಷ್ಟೊಂದು ರಶ್ ಇದ್ದಾರೆ ಇಲ್ಲೂ ಕೂಡ. ಬರ್ತಾ ಸ್ಟಾರ್ಟಿಂಗು ಒಳಗಡೆ ಬರ್ತಿದ್ದಂಗೆ ಇಷ್ಟು ಜನ ಇದ್ದಾರೆ. ನೋಡಿ ಇನ್ನೂ ಹೋಗಂಗೂ ಇಲ್ಲ ಬಿಡೋಂಗೂ ಇಲ್ಲ ಹಂಗಾಗ್ಬಿಟ್ಟಿದೆ. ಇವಾಗಲೇ ಇಷ್ಟು ಜನ ಇದರಲ್ಲೇ ಇನ್ನು ಹಬ್ಬ ಯಾವಾಗ ಶುರುವಾಗಿ ಒಂದು 15 ದಿನ ಅಂತಲೇ ಇವರೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಇಷ್ಟೊಂದು ಜನಗಳು ಬಂದು ಸೀರೆ ತಗೊಳ್ಳೋದಕ್ಕೋಸ್ಕರ. ನಮಗಂತೂ ನೋಡಿ ಸುಸ್ತಾಗೋಯ್ತು. ಯಾಕಂದರೆ ಇಷ್ಟು ರಶ್ ನಾವು ನೋಡೇ ಇರಲಿಲ್ಲ ಮನ್ನಾರ್ಸಲ್ಲಿ ಅಥವಾ ಸುಮಂಗಲಿಲಿ. ಇವತ್ತು ನೋಡಿ ಶಾಕು ಕೂಡ ಆಯಿತು. ನಾವು ಒಳಗಡೆಗೆ 1:30 ಹೋಗಿದ್ದವರು 3:30 ಈಚೆ ಕಡೆ ಬಂದ್ವಿ. ಯಾವುದೋ ಒಂದು ಸೀರೆನಾದರೂ ತೊಗೊಂಡು ಬಂದುಬಿಡೋಣ ಅಂತಂದರೆ ನೋಡೋದಕ್ಕೂ ಜಾಗ ಬಿಡ್ತಾಯಿಲ್ಲ, ಅಷ್ಟು ಜನ ಇದ್ದರು. ಸರಿ ಅಂತ ಹಿಂದೆಗಡೆನೇ ನಿಂತ್ಕೊಂಡು ನೋಡಿಕೊಂಡು ಹೆಂಗೆ 1-2 ಸೀರೆ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ರಾಧನೂ ತಗೊಂಡ್ಳು ಮತ್ತು ನಾನು 2 ಸೀರೆನ ತೊಗೊಂಡೆ. ಸೌಮ್ಯ ತಗೊಳ್ಳಿಲ್ಲ, ಯಾಕಂದರೆ ಅವಳು ಅವರ ತಾಯಿ ಮನೇಲಿ ಹಬ್ಬ ಮಾಡ್ತೀನಿ, ನಮ್ಮ ತಾಯಿನೇ ಎಲ್ಲ ತೊಗೊಂಡಿದ್ದಾರೆ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳಿ ನಾವು ಕೂಡ ತೊಗೊಂಡ್ವಿ. ಬಂದು ನೋಡಿದ್ರೆ 3:30 ಆಗಿತ್ತಲ್ಲ, ಈಚೆ ಕಡೆ ಬಂದ್ವಿ. ಬಂದ ತಕ್ಷಣ ಹೊಟ್ಟೆ ಬೇರೆ ಹಶ್ವಾಗ್ತಾ ಇತ್ತು. ಓಡಾಡೋಕ್ಕೂ ಶಕ್ತಿ ಇರಲಿಲ್ಲ. ಯಾಕಂದರೆ ಸೀರೆ ಅಂಗಡಿಗೆ ಹೋದರೆ ನಿಮಗೆ ಗೊತ್ತಲ್ಲ, ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ, ಅದಿದೆಯಾ, ಈ ಕಲರಲ್ಲಿ ಆ ಡಿಸೈನ್ ಇದೆ, ಆ ಡಿಸೈನಲ್ಲಿ ಈ ಕಲರ್ ಇದೆಯಾ ಅಂತೆಲ್ಲ ಕೇಳಿಕೊಂಡು ನೋಡಿಕೊಂಡು ಮಾಡಿಕೊಂಡು ನಾವು ತೊಗೊಂಡು ಬರೋ ಅಷ್ಟರಲ್ಲಿ ಸುಸ್ತಾಗೇ ಹೋಗಿತ್ತು. ಸೊ ಅಲ್ಲಿಂದ ಬಂದು ಮಸಾಲೆ ಪೂರಿನೂ ಕೂಡ ತಿಂದ್ವಿ. ಅದಾದಮೇಲೆ ಮಾರ್ಕೆಟ್ಗೂ ಕೂಡ ಹೋಗಿದ್ದು ಎಲ್ಲ ತಂದುಬಿಟ್ರೆ ಅವಾಗ ನೆಮ್ಮದಿಯಾಗಿ ಬೇಕಾದ್ರೆ ತಿನ್ಬೋದು ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಮಾರ್ಕೆಟ್ ಕಡೆಗೆ ಹೋದ್ವಿ. ನೋಡಿ ಅಲ್ಲಿ ಜಂಗುಳಿನ ಎಷ್ಟೊಂದು ಜನ ಇದ್ದಾರೆ ಅಂತ. ಅಯ್ಯಪ್ಪ ನಮಗೆ ನೋಡಿ ಸುಸ್ತಾದಂಗೆ ಆಯಿತು. ಇಲ್ಲಿ ನಾವು ಒಳಗಡೆಗೆ ಎಷ್ಟೊತ್ತಿಗೆ ಹೋಗೋದು, ಹೊರಗಡೆಗೆ ಹೆಂಗೆ ಬರೋದು, ಯಾವಾಗ ತಗೊಳ್ಳೋದು ಅಂತ ತಲೆ ಕೆಟ್ಟೋಯ್ತು. ಸರಿ ಅಂತ ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನು ಇವಾಗಲೂ ತಗೊಳ್ಳಿಲ್ಲ ಅಂದರೆ ಟೈಮ್ ಆಗುತ್ತೆ, ಬೇಗ ಹೊರಡಬೇಕು ಮನೆಗೆ ಅಂತ ಹೇಳಿ ನಾವೇನು ಮಾಡಿದ್ವಿ ಅಂತಂದರೆ ಮಾರ್ಕೆಟ್ ಒಳಗಡೆಗೆ ಹೋದ್ವಿ. ಇಲ್ಲಿ ನೋಡಿ ಒಳಗಡೆಗೆ ಹೋಗೋದಕ್ಕಾದರೂ ಜಾಗ ಬಿಡ್ತಾಯಿದ್ದಾರ. ಅಯ್ಯಪ್ಪ ಅದು ಹೆಂಗೆ ಹೋಗ್ತಾಯಿದ್ದಾರೋ, ಅದೇನು ತರ್ತಾಯಿದ್ದಾರೋ, ನಮಗಂತೂ ತಲೆನೇ ಕೆಟ್ಟೋಯ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನೂ ಲೇಟಾಗುತ್ತೆ ಅಂತ ಹೇಳಿ ಹೆಂಗೋ ಜಾಗ ಮಾಡ್ಕೊಂಡು ನಾವು ಕೂಡ ಒಳಗಡೆಗೆ ಹೋದ್ವಿ. ಕಷ್ಟಪಟ್ಟು ಹೂವು ಎಲ್ಲ ತೊಗೊಂಡು ಬಂದ್ವಿ. ದೇವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಈಚೆ ಕಡೆಗೆ ಬಂದ್ವಿ. ಒಂದು 50 ಗ್ರಾಮ್ ಕನಕಾಂಬ್ರಕ್ಕೆ 150 ರೂಪಾಯಿ ಅಂತೆ. 100 ಗ್ರಾಮ್ ಕನಕಾಂಬ್ರಕ್ಕೆ 300 ರೂಪಾಯಿ ಅಂತ ಹೇಳಿ ತುಂಬಾ ಹೂವಿನ ರೇಟ ಗಗನಕ್ಕೆ ಏರಿಸಿದ್ದಾರೆ. ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ, ಹಾಗೆ ಆಗಿದೆ. ತುಂಬಾ ರೈಟು, ಏನು ತಗೊಳ್ಳೋಕ್ಕೂ ಆಗಲ್ಲ, ಅಷ್ಟೊಂದು ಹೂವಿನ ರೇಟೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ನಾವು ಸಂತೃಪ್ತಿಯಾಗಿ ತಾಯಿ ಲಕ್ಷ್ಮಿಗೆ ಹೂವನ್ನು ಎಲ್ಲ ಹೆಚ್ಚಾಗಿ ಮುಡಿಸಿ ಕಣ್ತುಂಬ ನೋಡಬೇಕು ಅಂತಂದರೆ ಹಾಗೇ ದುಡ್ಡಂತೂ ಹೂವು ಮತ್ತು ಹಣ್ಣಿಗೆ ಆಗುತ್ತೆ, ಅಷ್ಟು ಜಾಸ್ತಿ ರೇಟ್ ಮಾಡಿದ್ದಾರೆ. ಸರಿ ಅಂತ ನಮ್ಮ ಕೈಲಾದಷ್ಟನ್ನು ನಾವು ತಗೊಂಡು ಬಂದ್ವಿ. ಹೊರಗಡೆ ಬುಡ್ಸ್ಕೊಂಡು ಬಂದಿದ್ದೆ ದೊಡ್ಡ ಸಾಹಸ. ಮತ್ತು ಒಂದು ಬಿಸಿ ಹಲ್ಲಿನ ಜೋಳನೂ ಕೂಡ ತೊಗೊಂಡು ತಿಂದ್ವಿ.
ಹಾಗೆಯೇ ಆಟೋ ಹತ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟ್ವಿ. ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಲ್ವಾ, ಬರೀ ಕಬ್ಬಿನ ಜ್ಯೂಸು ಮತ್ತು ಹಲ್ಲಿನ ಜೋಳ ಅಂತಾರಲ್ಲ, ಅಂದರೆ ಮುಸುಕಿನ ಜೋಳ ಅಂತಾರಲ್ಲ, ಅದನ್ನು ತಿಂದಿದ್ವಿ. ಅದು ಅಷ್ಟು ಓಡಾಟ ಮತ್ತು ಅಷ್ಟೊಂದು ಶಾಪಿಂಗ್ ತಗೊಳ್ಳುವಾಗ ಅದು ಯಾವ ಮೂಲ ಹೇಳಿ, ಅದಕ್ಕೆ ಹೊಟ್ಟೆ ಹಶ್ವಾಗ್ತಾಯಿತ್ತು. ಸರಿ ಅಂತ ಬಸ್ ಸ್ಟ್ಯಾಂಡ್ ಹತ್ರನೇ ಗೋಬಿ ತಿಂದ್ಕೊಂಡು ಬಸ್ ಹತ್ತಿದ್ವಿ. ತುಂಬಾ ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು ತಿಂದಮೇಲೆ. ಬಿಸಿ ಬಿಸಿ ಟೀನು ಕೂಡ ಕುಡಿದ್ವಿ. ನಮ್ಮ ಮುಖಗಳು ನೋಡಿದ್ರೇ ಗೊತ್ತಾಗುತ್ತೆ ಅಲ್ವಾ ಎಷ್ಟೊಂದು ಟಯರ್ಡ್ ಆಗಿದ್ದೀವಿ ಅಂತ. ಎಷ್ಟೊತ್ತಿಗೆ ಮನೆಗೆ ಹೋಗ್ಲಪ್ಪ ಅಂತ ಅನ್ನಿಸ್ಬಿಡ್ತು. ಅಷ್ಟರ ಮಟ್ಟಿಗೆ ಸುತ್ತಿದ್ದೀವಿ ಚೆನ್ನಾಗಿ. ಎಷ್ಟು ಓಡಾಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಸರಿ ಅಂತ ಟೀನು ಕೂಡ ಕುಡ್ಕೊಂಡು ಬಸ್ ಕಡೆಗೆ ಹೊರಟ್ವಿ. ಸದ್ಯಕ್ಕೆ ನಾವು ಹೋದ ತಕ್ಷಣ ಬಸ್ಸು ಕೂಡ ಸಿಕ್ತು. ಬಸ್ಸಲ್ಲಿ ಸೀಟ್ ಅಂತೂ ಸಿಕ್ತು. ಬರುವಾಗಲಂತೂ ಸೀಟ್ ಸಿಕ್ಕಿರಲಿಲ್ಲ. ನಿಂತ್ಕೊಂಡು ಮತ್ತೆ ಹೋಗಿದ್ವಿ ಕೂತ್ಕೊಂಡು ಮಧ್ಯದಲ್ಲಿ. ಇವಾಗ ಸೀಟ್ ಸಿಕ್ತು. 3 ಜನಕ್ಕೂ 3 ಸೀಟ್ ಬರೋಕ್ಕೋಗಿ ನೋಡಿ. ಇವಾಗ ಮುಗಿಸ್ಕೊಂಡು ಬಂದಿದ್ದೀವಿ ಮಾರ್ಕೆಟಿಂದ. ಸೌಮ್ಯ ಮತ್ತು ರಾಧನ್ನ ಕೇಳ್ತೀನಿ ಅವರು ಎಷ್ಟು ಟಯರ್ಡ್ ಆಗಿದ್ದಾರೆ ಏನು ಅಂತ. ಹೇಳು ಸೌಮ್ಯ. ಅಪ್ಪ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು. ಸಿಕ್ಕಾಪಟ್ಟೆ ಜನ ತುಂಬ ಕ್ರೌಡ್ ಇದ್ರು. ಹೂ ಮಾರ್ಕೆಟ್ಗೆ ಹೋಗಿ ವಾಪಸ್ ಬರೋಷ್ಟು ಸುಸ್ತಾಗ್ಬಿಡ್ತು. ಫುಲ್ ಡ್ರೆಸ್ ಹೌಸ್ಫುಲ್ ಆಗ್ಬಿಟ್ಟವ್ರೆ ನೋಡಿ. ಫುಲ್ಲು 3 ಜನನೂ ಹೋಗುವಾಗ ಎಷ್ಟು ಚೆನ್ನಾಗಿ ಕಳಕಳೆಯಾಗಿತ್ತು ಮುಖ. ಇವಾಗೆಲ್ಲ ಬಾಡೋಗಿದೆ. ಹೂವು ಅರಳಿರೋದು ಬಾಡೋಗಿರುತ್ತಲ್ಲ, ಆ ರೀತಿ ಹಿಂಗಾಗ್ಬಿಟ್ಟಿದ್ದೀವಿ ನೋಡಿ. ಸದ್ಯಕ್ಕೆ ಸೀಟ್ ಸಿಕ್ಕಿದೆ, 3 ಸೀಟು ನಮಗೆ ಕರೆಕ್ಟಾಗಿ. ಬರುವಾಗಂತೂ ತುಂಬ ರಶ್ ಇತ್ತು, ಇವಾಗ ಖಾಲಿ ಇದೆ. ಇವಾಗ ಆರಾಮಾಗಿ ಹೋಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಬಾಯ್. ವಿಡಿಯೋನ ಅಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಬೇಡ, ಇದನ್ನು ಸ್ವಲ್ಪ ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಇದನ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಮನೆಗೆ ಬಂದಾಗ ಮನೆಗೆ 7:30 ಆಗಿತ್ತು. ಹೂವನ್ನೆಲ್ಲ ತಂದಿದ್ವಲ್ಲ, ಅದನ್ನು ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅಡುಗೆ ಮಾಡೋ ತನಕ ಕೆಳಗಡೆ ಕಟ್ತಾ ಇರ್ತಾರೆ. ಅಂದರೆ ನನ್ನ ಅತ್ತಿಗೆ ಮತ್ತು ರಾಧಾ, ಸೌಮ್ಯ ಇವರೆಲ್ಲರೂ ಕೂಡ ಹೂವನ್ನ ಕಟ್ತಾ ಇರ್ತಾರೆ. ನಾನು ಅಷ್ಟೊತ್ತಿಗೆ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಸಿಂಪಲಾಗಿ ಅಂತ ಅಂದ್ಬಿಟ್ಟು ಏನೇನು ತಂದಿದ್ದೀವಿ ಅಂತ ಎಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೆ. ನೋಡಿದ್ರೆ ನಾನು ಎಲ್ಲನೂ ಕೂಡ ತಂದಿದ್ದೀನಿ, ಆದರೆ ಕನಕಾಂಬರನ ಮಾತ್ರ ನಾನು ಮಿಸ್ ಮಾಡಿದ್ದೀನಿ. ಯಾಕಂದರೆ ಅದು ತಗೊಂಡ್ನೋ ಅಥವಾ ತಗೊಂಡು ಬ್ಯಾಗ್ ಹಾಕಿದ್ದೀನಿ ಅಥವಾ ಕೆಳಗಡೆಗೆ ಹಾಕ್ಬಿಟ್ನೋ ಏನು ಅಂತ ಕನ್ಫ್ಯೂಸ್ ಆಗ್ತಾಯಿದೆ. ಅದು 50 ಗ್ರಾಮ್ಗೆ 150 ರೂಪಾಯಿ ಅಂತ ಹೇಳಿದರು. 100 ಗ್ರಾಮ್ ತೊಗೊಂಡಿದ್ವಿ, 300 ರೂಪಾಯಿ ಹೋಯ್ತು. ಮತ್ತು ಹೂವು ಕೂಡ ಹೋಯ್ತು. ನಮಗೆ ಏನಂದರೆ 300 ರೂಪಾಯಿ ಹೋಗಿದ್ರೂ ಅಷ್ಟು ಬೇಜಾರಾಗ್ತಿರ್ಲಿಲ್ಲ. ಅಷ್ಟೊಂದು ನೂಕು ನುಗ್ಗಲಲ್ಲಿ ನುಗ್ಕೊಂಡು ಹೂವನ್ನ ತಗೊಂಡು ಹಾಳಾಯ್ತಲ್ಲ ಹೂವು ಅಂತ ತುಂಬ ಅಂದರೆ ತುಂಬ ಬೇಜಾರಾಯಿತು. ಅದು ಬೇರೆ ಯಾವ ಹೂವು ಹೋಗಿದ್ರೂ ಅಷ್ಟು ಬೇಜಾರಾಗ್ತಿರ್ಲಿಲ್ವೇನೋ, ಕನಕಾಂಬರ ಹೂವು ಆ ರೀತಿ ಕಳೆದೋಗಿರೋದಕ್ಕೆ ಬೇಜಾರಾಯಿತು. ಇನ್ನೇನು ಮಾಡೋಕ್ಕಾಗಲ್ಲ ಬಿಡು, ಇರೋಷ್ಟರಲ್ಲೇ ನಾವು ಪೂಜೆ ಮಾಡಿದ್ರೆ ಆಯಿತು ಅಂತ ಹೇಳಿ ಅದು ಅಷ್ಟನ್ನು ಕೂಡ ತೊಗೊಂಡೋಗಿ ಕೆಳಗಡೆಗೆ ಕಟ್ಕೊಡೋಕ್ಕೆ ಕೊಟ್ಟೆ. ನಾಳೆ ತರಿಸಿದ್ರೆ ಆಯಿತು, ಇನ್ನೇನು ಮಾಡೋಕ್ಕಾದ್ದು. ಇಲ್ಲಿ ನಮ್ಮ ಊರುಗಳಲ್ಲೇ ಎಷ್ಟು ಸಿಗುತ್ತೆ ಅಷ್ಟನ್ನೇ ತರಿಸಿದ್ರೆ ಆಯಿತು ಅಂತ ಹೇಳಿ ಸುಮ್ಮನಾದೆ. ಈ ಸೀರೆ ಯಾವುದು ಅಂತಂದರೆ ದೇವ್ರಿಗೆ ತರಿಸಿರುವಂಥ ಸೀರೆ, ಲಕ್ಷ್ಮಿಗೆ. ರೈಟು ಇದಕ್ಕೆ 750 ರೂಪಾಯಿ. ಒಂಥರ ಚೆನ್ನಾಗಿದೆ ಅಲ್ವಾ, ಒಂಥರ ಬನಾರಸ್ ಸೀರೆ ಥರ ಇತ್ತು. ನನಗೇನೋ ತುಂಬ ಇಷ್ಟ ಆಯಿತು. ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಸೊ ಅದಕ್ಕೋಸ್ಕರ ನಾನು ತಗೊಂಡೆ. ಈ ಸೀರೆ ಲಕ್ಷ್ಮಿಗೆ ಉಡಿಸೋದಕ್ಕೆ. ನಾನು ಒಂದು ಸಿಂಪಲ್ ಸೀರೆ ತಗೊಂಡೆ. ನನಗೆ ಸೀರೆಗಳು ಅಂದರೆ ಇವಾಗ ಅಷ್ಟು ಇಷ್ಟನೇ ಆಗ್ತಾಯಿಲ್ಲ. ಯಾಕಂದರೆ ಯಾವಾಗಲೂ ಡ್ರೆಸ್ ಹಾಕ್ಕೊಳ್ತೀವಿ ಅಥವಾ ನೈಟಿ ಹಾಕ್ಕೊಳ್ತೀವಿ. ಎಲ್ಲಿಗಾರು ಅಪರೂಪವಾಗಿ ಹೋಗುವಾಗ ಮಾತ್ರ ಸೀರೆಗಳನ್ನ ನಾವು ಉಪಯೋಗಿಸೋದಲ್ವ. ಅದಕ್ಕೋಸ್ಕರ ಸೀರೆಗಳಿಗೆ ಸುಮ್ಮನೆ ನಾನು ಖರ್ಚು ಮಾಡೋದು ವೇಸ್ಟೇಜು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತಂದರೆ ಜಾಸ್ತಿ ಸೀರೆಗಳಿಗೆ ಇಂಟ್ರೆಸ್ಟ್ ತಗೊಳ್ಳಲ್ಲ. ಈ ರೀತಿ ವರಮಹಾಲಕ್ಷ್ಮಿಗೆ ಅಥವಾ ಗೌರಿ ಹಬ್ಬಕ್ಕೆ ಅಥವಾ ಮಾರಿ ಹಬ್ಬಕ್ಕೆ ಈ ರೀತಿ ತಗೊಳ್ತೀನಿ ಅಷ್ಟೇ. ಅಷ್ಟು ಬಿಟ್ಕೊಂಡ್ರೆ ನಾನು ಮಧ್ಯದಲ್ಲಿ ಯಾವಾಗಲೂ ಹೋಗಿ ಅಷ್ಟಕ್ಕಷ್ಟೇ ಸೀರೆ ಶಾಪಿಂಗ್ ಮಾಡೋದು. ಮೋಸ್ಟ್ಲಿ ನಾನೇ ಇರ್ಬೋದು ಅನಿಸುತ್ತೆ ಸೀರೆಗಳನ್ನ ಕಡಿಮೆ ತಗೊಳ್ಳೋದು ಅಂತ. ಅಂದರೆ ಮೊದಲೆಲ್ಲ ಜಾಸ್ತಿ ತೊಗೊಂಡು ವೇಸ್ಟ್ ಮಾಡ್ತಾಯಿದ್ದೆ ಸೀರೆಗಳನ್ನು. ಸುಮ್ಮನೆ ಒಂದು ಸೀರೆ ತಗೊಳ್ಳೋಕ್ಕೆ ಅಂತ ಹೋಗೋದು, 4-5 ಸೀರೆ ತೊಗೊಂಡು ಬರೋದು. ಈ ರೀತಿ ಮಾಡಿ ನನಗೆ ಅವಶ್ಯಕತೆ ಇಲ್ಲದಿದ್ರೂ ಕೂಡ ತೊಗೊಂಡು ಬರ್ತಾಯಿದ್ದೆ. ಇತ್ತೀಚೆಗೆ ಯಾಕೆ ಸುಮ್ಮನೆ ಸೀರೆಗೆಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡೋದು, ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟಕ್ಕೆ ತಗೊಳ್ಳೋಣ, ಸುಮ್ಮನೆ ಎಷ್ಟು ತೊಗೊಂಡ್ರೂ ಅಷ್ಟೇ ಅದು ಅಂತ ಹೇಳಿ
ನನಗೆ ಎಷ್ಟಕ್ಕೆ ಅವಶ್ಯಕತೆ ಇರುತ್ತೋ ಅಷ್ಟಕ್ಕೆ ಮಾತ್ರ ತಗೊಳ್ತೀನಿ. ಹಾಗೆಯೇ ಮನೇಲಿ ಗಡಿಯಾರ ಒಂದು 4-5 ಗಡಿಯಾರನೂ ಸುಮ್ಮನೆ ಶೆಲ್ಗಳೆಲ್ಲ ಮುಗಿದೋಯ್ತದೋ ಅಥವಾ ಗಡಿಯಾರನೇ ಕೆಟ್ಟೋಗ್ತಾಯಿತ್ತು. ಅದಕ್ಕೋಸ್ಕರ ಒಂದು ಹೊಸ ಗಡಿಯಾರನೇ ಕಂಪ್ನಿಲಿ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹಾಗೆಯೇ ಅಲ್ಲೊಂದು ಗಡಿಯಾರ ತೊಗೊಂಡು ಬಂದ್ವಿ. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ, ಸಾರಿ, ಬೇಜಾರು ಮಾಡ್ಕೋಬೇಡಿ. ಇದು ಚೆನ್ನಾಗಿದೆ ಅಲ್ವಾ ಗಡಿಯಾರ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದಿಷ್ಟು ಮಮ್ಮಿ ನಂಗೆ ಹೊಟ್ಟೆ ಹಸಿತಾಯ್ತು ಬೇಗ. ಇದಿಷ್ಟು ಕಟ್ಟೋದಕ್ಕೆ ಕೊಡಬೇಕು ಕೆಳಗಡೆಗೆ. ನಮ್ಮ ಅತ್ತಿಗೆ ನನ್ನ ಊರ್ಗಿತ್ತಿ ಅಂದರೆ ರಾಧಾ ಎಲ್ಲರೂ ಕಟ್ತಾರೆ, ಸೌಮ್ಯ ಎಲ್ಲ. ನಾನು ಇದಿಷ್ಟನ್ನೆಲ್ಲ ಕಟ್ಟೋ ತನಕ ಮಕ್ಕಳಿಗೆ ಹೊಟ್ಟೆ ಹಸಿವು ಅಂತ ಇದ್ದಾರೆ. ನೋಡಿ, ನಾವು ಮೈಸೂರಿಂದ ಅಲ್ಲೆಲ್ಲ ಓಡಾಡ್ಕೊಂಡು ಬಂದಿದ್ರು ನೆಮ್ಮದಿಯಾಗಿ ಕುತ್ಕೊಳ್ಳೋಂಗಿಲ್ಲ. ಅಡುಗೆ ಮಾಡಿ ತಗೊಬರ್ಬೇಕಿತ್ತು ಏನಾದ್ರು ಬರೋಕ್ಕಾಗುತ್ತೆ. ನೋಡಿ, ನನ್ನ ಮಗಳು ಇಷ್ಟು ಉದ್ದ ಇದ್ದಾಳೆ, ಆದ್ರೆ ಒಂದಿನನೂ ಅಡುಗೆ ಮಾಡಲ್ಲ. ಆದರೆ ಏನು ಮಾಡಲಿ, ಇಂಥ ಪರಿಸ್ಥಿತಿಲೂ ನಾವು ಅಡುಗೆ ಮಾಡಬೇಕು. ರೆಸ್ಟ್ ತಗೊಳಕ್ಕಂತೂ ಬರ್ದಿಲ್ಲ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ. ನಾನು ಚಿಕ್ಕಂದ್ರಿಂದ ಮಕ್ಕಳಿಗೆ ಸ್ವಲ್ಪ ಕೆಲಸಗಳನ್ನ ಕಳಿಸಿಲ್ಲ, ಅಷ್ಟಕ್ಕಷ್ಟೇ ಇದು ಮಾಡಿದ್ದೀನಿ. ಅದಕ್ಕೋಸ್ಕರ ಅವರು ಕೂಡ ಹಂಗೇ ಇದು ಮಾಡ್ತಾರೆ. ನಾನು ಬರೋ ತನಕ ಕಾಯ್ಕೊಳ್ಳೋದು ಅಥವಾ ನಾನು ಏನಾದರೂ ಮಾಡಲಿಲ್ಲ ಅಂತಂದರೆ ಹಸ್ಕೊಂಡಿರ್ತಾರೆ. ಅದು ಅವ್ರದ್ದೆಲ್ಲ ತಪ್ಪು, ನಂದು. ಇದಿಷ್ಟನ್ನು ನಾನು ಕಟ್ಟೋದಕ್ಕೆ ಕೊಟ್ಬಿಟ್ಟು ಬರ್ತೀನಿ, ಆಮೇಲೆ ಅಡುಗೆ ಮಾಡ್ತೀನಿ. ಇವಾಗ ಟೈಮು 8:15 ಆಗೋಗಿದೆ. ಏನಾದರೂ ಮಾಡ್ಕೊಳ್ಳೋಣ, ತಿಳಿಸಾರು ಥರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು, ಈರುಳ್ಳಿ, ಸಾಸಿವೆ, ಒಣಮೆಣಸೆ ಹಣ್ಣು, ಟೊಮೊಟೊ ಹಾಕ್ಕೊಂಡು ಮತ್ತು ಖಾರದ ಪುಡಿ, ಸ್ವಲ್ಪ ಹುಣಸೆ ರಸ ಇಷ್ಟನ್ನು ಕೂಡ ಹಾಕಿ ಸ್ವಲ್ಪ ತಿಳಿಸಾರು ಥರ ಮಾಡ್ಕೊಳ್ತಾ ಇದ್ದೀನಿ. ಅರ್ಜೆಂಟಿಗೆ ಆಗುವಂಥದ್ದು ಇದೆ ಅಲ್ವಾ, ಇನ್ನು ಬೇರೆ ಎಲ್ಲ ಸಾಂಬಾರು ಮಾಡೋಕ್ಕಾಗಲ್ಲ, ಅಷ್ಟು ಟೈಮು ಕೂಡ ನನ್ನಲ್ಲಿಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ ಅರ್ಜೆಂಟಿಗೆ ಇದೇ ಆಗೋದಲ್ವ ಅಂತ ಅಂದ್ಬಿಟ್ಟು ಒಂದು ಈಸಿಯಾಗಿ ಟೇಸ್ಟಿಯಾಗಿ ತಿಳಿ ಸಾಂಬಾರು ಮತ್ತು ಅನ್ನನೂ ಕೂಡ ಮಾಡ್ಕೊಂಡಿದ್ದೀನಿ. ಈಗ ತಿಳಿ ಸಾಂಬಾರು ಕೂಡ ರೆಡಿ ಆಯಿತು. ಮಕ್ಕಳು ತುಂಬ ಹೊಟ್ಟೆ ಹಸಿವಾಗ್ತಾ ಆಗ್ತಾಯಿದೆ, ಬೇಗ ಕೊಡಿ ಅಂತ ಅಂತಿದ್ರಲ್ಲ, ಸರಿ ಅಂತ ನೋಡಿ ಸ್ವಲ್ಪನೇ ಮಾಡಿದ್ದೀನಿ. ಇಷ್ಟನ್ನು ಕೂಡ ಮಾಡಿ ನಾವು ಕೂಡ ಊಟ ಮಾಡಿಕೊಂಡು ಹಾಗೆಯೇ ಕೆಳಗಡೆ ಮನೆಗೆ ಬಂದೆ. ಇಲ್ಲಿ ಹೂ ಕಟ್ತಾ ಇದ್ರಲ್ಲ, ಅದಕ್ಕೋಸ್ಕರ ಎಲ್ಲನೂ ಕಟ್ಕೊಳ್ಳೋಣ ಬೇಗ ಬೇಗ, ಇನ್ನು ಮಲ್ಕೊಳ್ಳೋಣ. ಅಲ್ಲೆಲ್ಲ ಸುತ್ತಿ ಬಂದಿದ್ದೀವಿ, ಎಲ್ಲ ಟಯರ್ಡ್ ಆಗಿದ್ದೀವಿ, ಬೇಗ ಮಲ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ವಿ. ಕನಕಾಂಬರ ಮಿಸ್ ಆಗಿತ್ತಲ್ಲ, ಅದನ್ನು ನೆನೆಸ್ಕೊಂಡು ಬೇಜಾರು ಮಾಡಿಕೊಂಡು ಮಾತಾಡಿಕೊಂಡು ಕಟ್ತಾಯಿದ್ದೀವಿ. ರಾಧಾ ಮತ್ತು ಸೌಮ್ಯ ನಮ್ಮ ಅತ್ತಿಗೆಲ್ಲ ತುಂಬ ಬೇಜಾರು ಮಾಡ್ಕೊಳ್ತಾಯಿದ್ರು. ನಾನು ಕೂಡ ಬೇಜಾರಾಯಿತು. ಇನ್ನೇನು ಮಾಡೋಕ್ಕಾಗಲ್ಲ ಬಿಡು, ಇಷ್ಟಾರು ಸಿಕ್ತಲ್ಲ, ನಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳಿ ಇಷ್ಟನ್ನು ಕೂಡ ಕಟ್ಕೊಳ್ತಾ ಇದ್ದೀವಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವರೂ ಕೂಡ ನೋಡಿ ಸಪೋರ್ಟ್ ಮಾಡಲಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.